ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಗುರುಚರಿತ್ರೆ, ಶ್ರೀ ದತ್ತಾತ್ರೇಯ ಚರಿತ್ರೆ, ನಿತ್ಯ ಪಾರಾಯಣ ಗ್ರಂಥ. ಅಧ್ಯಾಯ 3. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿದ್ಧಯೋಗೀಶ್ವರರ ಮಾತುಗಳನ್ನು ಶ್ರವಣ ಮಾಡಿದ ನಾಮಧಾರಕನು ಬಹಳ ಸಂತೋಷ ಹೊಂದಿ, ಹೇ ಯೋಗಿವರ್ಯರೇ, ನಿಮ್ಮಿಂದ ಶ್ರೀ ಗುರು ಮಹಿಮೆಯನ್ನು ಕೇಳಿ ತಿಳಿದು ಸಂತೋಷವಾಯಿತು. ನಿಮ್ಮ ದಾಸನಾಗಿರುವೆ. ನನಗೆ ಶ್ರೀ ಗುರುಗಳ ಮಹಿಮೆಯನ್ನು ವಿವರವಾಗಿ ಕೇಳಿ ತಿಳಿಯಬೇಕೆಂಬ ಆಸೆಯಾಗಿದೆ ಎಂದು ಪ್ರಾರ್ಥಿಸಿದರು. ಯೋಗೀಶ್ವರರು ಆತನನ್ನು ಆಲಂಗಿಸಿಕೊಂಡು ಆಶೀರ್ವಾದ ಮಾಡಿದರು. ಪ್ರಿಯ ಶಿಷ್ಯನೇ, ಎಲ್ಲಿ ಗುರುಗಳಿರುವರೋ ಅಲ್ಲಿ ನಾನಿರುವೆ. ಗುರು ಸ್ಮರಣೆಯೇ ನನಗೆ ಅಮೃತಪಾನ, ಅದೇ ನನಗೆ ಆಹಾರ. ಶ್ರೀ ಗುರುಚರಿತ್ರೆಯ ಶ್ರವಣದಿಂದ ಸಕಲಾಭೀಷ್ಟಗಳು ಕೇಳದೆಯೇ ದೊರೆಯುತ್ತವೆ. ಯಾರು ಶ್ರದ್ಧಾ ಭಕ್ತಿಗಳಿಂದ ಗುರುಚರಿತ್ರೆಯನ್ನು ಶ್ರವಣ ಮಾಡುವರೋ ಅವರು ತಮಗೇನು ಬೇಕೋ ಅದನ್ನು ಪಡೆಯುತ್ತಾರೆ. ಶ್ರೀ ಗುರುಚರಿತ್ರೆಯ ಶ್ರವಣ ಫಲದಿಂದ ಅಪುತ್ರರು ಪುತ್ರವಂತರಾಗುತ್ತಾರೆ. ರೋಗ ಬಾಧೆಯಿಂದ ನರಳಿದವರು ದೃಢಕಾಯರಾಗುತ್ತಾರೆ. ದುಷ್ಟಗ್ರಹ ಬಾಧೆ ಅವರಿಗೆ ತಟ್ಟುವುದಿಲ್ಲ. ಸಕಲ ಕ್ಲೇಶಗಳ ಬಾಧೆಯೂ ಪರಿಹಾರವಾಗುತ್ತದೆ ಎಂದು ಹೇಳಿ ಸರಳ ಶ್ರೀ ಗುರುಚರಿತ್ರೆಯನ್ನು ಹೇಳಲಾರಂಭಿಸಿದರು. ಪೀಠಿಕೆ. ಈ ಜಗತ್ತಿನ ಮೂಲವೇ ನಿರ್ಗುಣ ಬ್ರಹ್ಮವಾಗಿದೆ. ತನ್ನ ಮಾಯೆಯಿಂದ ಆ ಬ್ರಹ್ಮಶಕ್ತಿಯು ಈ ಜಗತ್ತನ್ನು ನಿರ್ಮಿಸಿದೆ. ಬ್ರಹ್ಮದೇವನು ರಜೋಗುಣಯುಕ್ತನಾಗಿ ಈ ಜಗತ್ ಸೃಷ್ಟಿಯನ್ನು ಮಾಡಿದನು. ವಿಷ್ಣುವೇ ಈ ಜಗತ್ತಿನ ಪಾಲಕ ಶಕ್ತಿಯಾಗಿ ಸತ್ವಗುಣಭರಿತನು. ರುದ್ರನು ತಮೋಗುಣಯುಕ್ತನಾಗಿ ಜಗತ್ತಿನ ಸಂಹಾರಕನಾಗಿದ್ದಾನೆ. ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಭಿನ್ನರಾಗಿ ಕಂಡರೂ ಒಂದೇ ಸತ್ಯದ ವಿಭಿನ್ನ ರೂಪಗಳಾಗಿದ್ದಾರೆ. ಅವರು ವಿಭಿನ್ನವಾದ ಅವತಾರಗಳನ್ನು ತಾಳುತ್ತಾರೆ. ಕೃತಯುಗದಲ್ಲಿ ಅಂಬರೀಷನೆಂಬ ಹರಿಭಕ್ತನೊಬ್ಬನಿದ್ದನು. ಆತನು ಏಕಾದಶಿ ವ್ರತನಿಷ್ಠನಾಗಿದ್ದನು. ದೂರ್ವಾಸ ಮುನಿಗಳು ಆತನ ಬಳಿಗೆ ಒಮ್ಮೆ ಬಂದರು. ರಾಜನು ಅವರನ್ನು ಸತ್ಕರಿಸಿದನು. ಅಂದು ದ್ವಾದಶಿಯಾಗಿತ್ತು. ದ್ವಾದಶಿ ಪಾರಣೆಯ ವೇಳೆಗೆ ಋಷಿಗಳನ್ನು ಸ್ನಾನ ಮುಗಿಸಿ ಬರಲು ವಿನಂತಿಸಿದರು. ಋಷಿಗಳು ಬರುವುದು ತಡವಾಗಿ ಹೋಯಿತು. ಆಗ ಅಂಬರೀಷನು ತನ್ನ ವ್ರತಭಂಗವಾಗುವುದೆಂದು ತಿಳಿದು ತೀರ್ಥವನ್ನು ಮಾತ್ರ ಸ್ವೀಕರಿಸಿದನು. ಋಷಿಗಳಿಗಾಗಿ ನಾನಾ ಬಗೆಯ ಖಾದ್ಯಗಳನ್ನು ಮಾಡಿಸಿ ಭೂರಿ ಭೋಜನಕ್ಕೆ ಏರ್ಪಾಟು ಮಾಡಿಸಿ ಅವರ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದನು. ದೂರ್ವಾಸರು ಬಂದರು. ಅವರಿಗೆ ಅಂಬರೀಷನು ತೀರ್ಥ ಪ್ರಾಶನ ಮಾಡಿದ್ದು ತಿಳಿಯಿತು. ರಾಜನ್, ಅತಿಥಿಯನ್ನು ಬಿಟ್ಟು ನೀನು ಪಾರಣೆ ಮಾಡಿದ್ದರಿಂದ ನಾನಾ ಯೋನಿಗಳಲ್ಲಿ ಜನಿಸುವೆಂದು ಶಪಿಸಿದನು. ಆಗ ಅಂಬರೀಷ ಮಹಾರಾಜನು ಶ್ರೀಮನ್ನಾರಾಯಣನನ್ನು ಪರಮ ಭಕ್ತಿಯಿಂದ ಸ್ಮರಿಸಿದನು. ಶ್ರೀಹರಿಯು ಪ್ರತ್ಯಕ್ಷನಾದನು. ಅಂಬರೀಷನಿಗೆ ಬಂದ ಶಾಪವನ್ನು ತಾನು ಭರಿಸಿದನು. ದೂರ್ವಾಸರು ತಪಸ್ಸಿಗೂ ಅಲಭ್ಯನಾದ ಶ್ರೀಹರಿಯ ದರ್ಶನ ಮಾಡಿ ಈ ಶಾಪ ನಿಮಿತ್ತದಿಂದಲಾದರೂ ಭೂಭಾರ ಹರಣವಾಗಲಿ ಎಂದರು. ಶ್ರೀಹರಿಯು ಅವರ ಶಾಪವನ್ನು ಸ್ವೀಕರಿಸಿ ಭಕ್ತನ ಅನಂತ ಶಾಪದಂತೆ ದಶಾವತಾರಗಳನ್ನು ತಾಳಿದನು. ಪರಮಾತ್ಮನು ಅನಂತರೂಪನು. ಆತನು ಕೆಲವು ಜ್ಞಾನ ರೂಪಗಳನ್ನು ತಾಳಿದ್ದಾನೆ. ಅಂತಹ ರೂಪಗಳಲ್ಲಿ ಶ್ರೀ ದತ್ತ ರೂಪವೂ ಒಂದಾಗಿದೆ ಎಂದು ಯೋಗಿಗಳು ಹೇಳಿದರು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 3ನೇ ಅಧ್ಯಾಯವು ಸಂಪೂರ್ಣವಾಯಿತು.